ಶಿವ ಶಶಿಧರ ಆಗಿದ್ದೇಗೆ? ಚಂದ್ರ ಈಶ್ವರನ ಮುಡಿಯಲ್ಲಿ ಸ್ಥಾನ ಪಡೆದ ಕಥೆ ಇದು. ಭಕ್ತರು ಮಹಾದೇವನನ್ನು ಆರಾಧಿಸುತ್ತಾರೆ. ಈ ಜಗದ ಹುಟ್ಟಿಗೆ ಶಿವನೇ ಆದಿ, ಅವನೇ ಅಂತ್ಯ. ಶಿವನನ್ನು ಭೋಲೆನಾಥ, ಶಶಿಧರ, ಚಂದ್ರಶೇಖರ ವಿಭಿನ್ನ ಹೆಸರುಗಳಿಂದ ಕರೆಯುತ್ತಾರೆ. ಇಂತಹ ಗಂಗೆ ಶಿವ ಹಾವು ಮತ್ತು ಚಂದ್ರನಿಗೆ ವಿಶೇಷ ಸ್ಥಾನವನ್ನು ನೀಡಿದ್ದಾನೆ. ಗಂಗೆ ಜೊತೆ ಶಿವ ತಲೆ ಮೇಲೆ ಚಂದ್ರನನ್ನು ಸ್ಥಾನ ಪಡೆದಿದ್ದಾನೆ. ಶಿವ ಚಂದ್ರನಿಗೆ ಮುಡಿಯ ಮೇಲೆ ಸ್ಥಾನ ಕೊಟ್ಟ ಕಾರಣ ಏನು? ಶಿವನು ಚಂದ್ರನನ್ನು ಏಕೆ ತಲೆಯ ಮೇಲೆ ಧರಿಸುತ್ತಾನೆ ಎಂಬ ಬಗ್ಗೆ ಶಿವಪುರಾಣದಲ್ಲಿ ಒಂದು ಕಥೆ ಇದೆ. ದಂತಕಥೆಯ ಪ್ರಕಾರ ಚಂದ್ರದೇವ ದಕ್ಷರಾಜನ 27 ಹೆಣ್ಣು ಮಕ್ಕಳನ್ನು ವಿವಾಹವಾಗಿದ್ದರು. ಆದರೆ ಚಂದ್ರನಿಗೆ ರೋಹಿಣಿ ಮೇಲೆ ಹೆಚ್ಚು ಪ್ರೀತಿ ಇತ್ತು. ಚಂದ್ರನು ರೋಹಿಣಿ ರೂಪಕ್ಕೆ ಹೆಚ್ಚಿನ ಆಕರ್ಷಿತನಾದನು. ರೋಹಿಣಿ ಮತ್ತು ಚಂದ್ರನ ಅತಿಯಾದ ಪ್ರೀತಿಯು ಅವನ ಇತರ ಹೆಂಡತಿಯರನ್ನು ಅಸೂಯೆ ಪಡುವಂತೆ ಮಾಡಿತು. ಈ ಬಗ್ಗೆ ಎಲ್ಲರೂ ತಂದೆ ದಕ್ಷನ ಬಳಿ ದೂರಿದರು. ಆಗ ರಾಜ ದಕ್ಷ ಚಂದ್ರನಿಗೆ ನಿನ್ನ ಪ್ರಭಾವದ ಜೊತೆ ನೀನು ಕ್ಷೀಣಿಸುತ್ತಾ ಹೋಗು ಎಂದು ಶಾಪ ನೀಡಿದ. ಈ ಶಾಪದಿಂದ ಚಂದ್ರ ದಿನ ಕಳೆದಂತೆ ಕ್ಷೀಣಿಸಲು ಆರಂಭಿಸಿದ. ಈ ವೇಳೆ ನಾರದ ಮುನಿ ಚಂದ್ರನಿಗೆ ಶಿವನನ್ನು ಆರಾಧಿಸಲು ಸಲಹೆ ನೀಡಿದರು. ಅದರಂತೆ ಚಂದ್ರ ಶಿವಲಿಂಗವನ್ನು ಸ್ಥಾಪಿಸುವ ಮೂಲಕ ಶಿವಪೂಜೆಯನ್ನು ಪ್ರಾರಂಭಿಸಿದ. ಶಿವನು ಪ್ರಸನ್ನನಾಗಿ ಚಂದ್ರನನ್ನು ತಲೆ ಮೇಲೆ ಕೂರಿಸಿಕೊಂಡು ಶಾಪದಿಂದ ವಿಮುಕ್ತಿ ಮಾಡಿದ. ಪ್ರದೋಷ ಕಾಲದಲ್ಲಿ ಶಿವನು ಚಂದ್ರನನ್ನು ಶಾಪದಿಂದ ಮುಕ್ತಿಗೊಳಿಸಿದನು. ಅದಕ್ಕಾಗಿಯೇ ಪ್ರದೋಷ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ. ಅಂದಿನಿಂದ ಶಿವನನ್ನು ಸೋಮನಾಥ, ಚಂದ್ರಶೇಖರ, ಶಶಿಧರ ಮುಂತಾದ ಹೆಸರುಗಳಿಂದ ಕರೆಯಲಾಯಿತು. ಇನ್ನೊಂದು ಮಾಹಿತಿ ಪ್ರಕಾರ ಶಿವನು ವಿಷವನ್ನು ಸೇವಿಸಿದಾಗ ಎಲ್ಲ ದೇವರು ಮತ್ತು ದೇವತೆಗಳು ಈಶ್ವರನಿಗೆ ತಲೆಯ ಮೇಲೆ ಚಂದ್ರನನ್ನು ಧರಿಸಲು ಸೂಚಿಸಿದರು. ಶಾಂತ ಪ್ರಭಾವದ ಚಂದ್ರನ ಬಲದಿಂದ ವಿಷದ ಪರಿಣಾಮವು ಕಡಿಮೆಯಾಗುತ್ತದೆ ಎಂದು ಸಲಹೆ ನೀಡಿದರು. ದೇವತೆಗಳ ಮನವಿಯನ್ನು ನೋಡಿದ ಶಿವನು ವಿಷದ ಪರಿಣಾಮವನ್ನು ಕಡಿಮೆ ಮಾಡಲು ಚಂದ್ರನನ್ನು ತಲೆಯ ಮೇಲೆ ಧರಿಸಿದನು.